ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನವ್ಯಾಸ್ ಕಿಚನ್. ಇವತ್ತು ಬದನೆಕಾಯಿ ಎಣ್ಗಾಯಿ ಕರ್ರಿ ಯಾವ ರೀತಿ ಮಾಡೋದಂತ ನೋಡೋಣ. ಕರ್ರಿ ಮಾಡಲಿಕ್ಕೆ ಫಸ್ಟು ಒಂದೊಂದೇ ಬದನೆಕಾಯಿನ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಈ ರೀತಿ ಮಧ್ಯದಲ್ಲಿ 4 ಪೀಸಸ್ ಥರ ಕಟ್ ಮಾಡ್ಕೋಬೇಕು. ಎಲ್ಲ ಬದನೆಕಾಯಿ 4 ಪೀಸಸ್ ಥರ ಕಟ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಏನಾದರೂ ಹುಳ ಇದ್ದರೆ ಚೆಕ್ ಮಾಡ್ಕೊಂಬಿಟ್ಟು ನೀರಲ್ಲಿ ಹಾಕ್ಕೋಬೇಕು. ನೀರಲ್ಲಿ ಯಾಕೆ ಹಾಕ್ತಾ ಇದ್ದೀವಿ ಅಂದರೆ ಬದನೆಕಾಯಿ ಜಾಸ್ತಿ ಹೊತ್ತು ಹೊರಗಿಟ್ರೆ ಅದು ಕರ್ರಗಾಗ್ಬಿಡುತ್ತೆ, ಹಂಗಾಗಿ ಕರ್ರಗಾಗಬಾರ್ದು ಅಂತ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಶೇಂಗಾ ಮತ್ತು ಒಂದು 2-3 ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕುರ್ಷಾಣಿನ ಹಾಕ್ಕೋಬೇಕು. ಇಲ್ಲಿ ನೀವು ಕುರ್ಷಾಣಿ ಬದಲಿಗೆ ಬಿಳಿ ಎಳ್ಳನ್ನು ಸಹ ಯೂಸ್ ಮಾಡ್ಬೋದು. ಇದು ಲೈಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ಬಿಟ್ಟು ಅದನ್ನು ಲೈಟ್ ಫ್ರೈ ಮಾಡ್ಕೋಬೇಕು. ಇವೆಲ್ಲ ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಒಣಕೊಬ್ಬರಿ ಮತ್ತು ಒಂದು 2-3 ತೋಳು ಹುಣಸೆಹಣ್ಣನ್ನ ನೆನೆಸ್ಕೊಂಬಿಟ್ಟು ಈ ರೀತಿ ರಸ ಸಮೇತ ಹಾಕ್ಕೋಬೇಕು. ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ರುಬ್ಕೋಬೇಕು. ಈ ರೀತಿ ಪೇಸ್ಟು ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಕಟ್ ಮಾಡಿರೋ ಅಂತಹ ಬದನೆಕಾಯಿನೆಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೋಬೇಕು. ಬದನೆಕಾಯಿ 70% ಕುಕ್ ಆಗೋವರೆಗೂ ಈಗ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಎಲ್ಲ ನೀಟಾಗೆ ಫ್ರೈ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಅವು ಒಂಚೂರು ಫ್ರೈ ಆದಮೇಲೆ ನೆಕ್ಸ್ಟು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕಬೇಕು. ಈರುಳ್ಳಿ ಬಂದುಬಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಸ್ವಲ್ಪ ನೀರು ಹಾಕ್ತಿದ್ದೀನಿ, ಯಾಕಂದರೆ ನೆಕ್ಸ್ಟ್ ಮಸಾಲೆ ಐಟಮ್ ಹಾಕ್ತಾಯಿದ್ದೀವಿ, ಸೊ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಕೊರಿಯಂಡರ್ ಪೌಡರ್ ಹಾಕಬೇಕು. ಇವೆಲ್ಲನೂ ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಬಿಟ್ಟು ನಮಗೆ ಕರ್ರಿ ಯಾವ ಪ್ರಮಾಣದಲ್ಲಿ ಬೇಕೋ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅಷ್ಟಕ್ಕೆ ತಕ್ಕಂತೆ ನೀರನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿರಿ, ಯಾಕಂದರೆ ಬದನೆಕಾಯಿ ಇನ್ನೂ ನಾವು ಅದನ್ನು ಫುಲ್ ಬೇಯಿಸ್ಕೋಬೇಕಲ್ವ, ಅದಕ್ಕೆ ಬೇಯಿಸ್ತಾ ನೀರು ಕಮ್ಮಿ ಆಗಿಬಿಡುತ್ತೆ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಕುದಿ ಬಂದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಹಾಕ್ಬಿಟ್ಟು ಅದೆಲ್ಲ ಒಂಚೂರು ಈ ರೀತಿ ಕುದಿ ಬಂದಮೇಲೆ ಈಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬೇಕು. ಬೆಲ್ಲ ಸೇರಿಸೋದ್ರಿಂದ ಕರ್ರಿ ರುಚಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವ ಬದನೆಕಾಯಿನ ಅದನ್ನು ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ಬದನೆಕಾಯಿ ಕ್ಲೀನಾಗಿ ಹತ್ತೋ ಥರ ಎಲ್ಲ ಕಲಿಸ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಅದನ್ನು ಬೇಯಲಿಕ್ಕೆ ಬಿಡಬೇಕು. ಮಧ್ಯದಲ್ಲಿ ಆಗಾಗ ಪ್ಲೇಟ್ ತೆಗೆದ್ಬಿಟ್ಟು ಈ ರೀತಿ ಕಲಿಸ್ತಾರೆ, ಇಲ್ಲ ಅಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನಾನಿಲ್ಲಿ ನಿಯರ್ಲಿ 15 to 20 ಮಿನಿಟ್ಸ್ ಬಿಟ್ಟಿದ್ದೆ. ಬದನೆಕಾಯಿ ಆಲ್ಮೋಸ್ಟ್ ಬೆಂದಿದೆ. ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ಬಿಸಿಯಾದ ರುಚಿಯಾದ ಬದನೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ಇದು ರೊಟ್ಟಿ ಮತ್ತು ಚಪಾತಿ ಅಥವಾ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ನವ್ಯಾಸ್ ಕಿಚನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.